ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನವಿಲಾಸಂ. ಇವತ್ತು ನಾನು ರಾಗಿ ಕೆಲಸ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಇದನ್ನು ರಾಗಿ ಮಣಿ ಅಂತಲೂ ಕರೀತಾರೆ. ಕರ್ನಾಟಕದಲ್ಲಿ ಈ ಡಿಶ್ಶು ತುಂಬ ಜಾಸ್ತಿ ಮಾಡ್ತಾರೆ. ತುಂಬ ಅಂದರೆ ತುಂಬ ಈಸಿ ರೆಸಿಪಿ. ಹಾಗೆ ಯಾರು ಬೇಕಾದರೂ ಮಾಡ್ಕೊಳ್ಬೋದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ತಪ್ಪದೇ ಪ್ರೆಸ್ ಮಾಡಿ. ನಾನು 1 ಕಪ್ ರಾಗಿಯಷ್ಟು ಚೆನ್ನಾಗಿ ತೊಳೆದು ರಾತ್ರಿನೇ ನೆನೆಸ್ಕೊಂಡಿದ್ದೆ. ಕೆಂಪು ರಾಗಿ ಅದರ ತಗೊಳ್ಳಿ. ಹಾಗೆ ಅದೇ ಕಪ್ನಲ್ಲಿ 1 ಕಪ್ಪಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ. 1-2 ಟೇಬಲ್ ಸ್ಪೂನ್ ತುಪ್ಪ ಬೇಕಾಗುತ್ತೆ. ಅದೇ ಕಪ್ನಲ್ಲಿ ನಾನು 1.5 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಹಾಗೆ ಒಣ ಶುಂಠಿ ಹಾಗೂ ಏಲಕ್ಕಿನ ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಬೆಲ್ಲ 1 ಕಪ್ ಬೇಕಾದರೆ ನೀವು ಹಾಕ್ಕೊಳ್ಳಿ. ನನಗೆ ಸ್ವಲ್ಪ ಸ್ವೀಟ್ ಬೇಕಿತ್ತು ಅಂತ 1.5 ಕಪ್ ತೊಗೊಂಡಿದ್ದೀನಿ. ಈಗ ನೆನೆಸಿರೋ ರಾಗಿ ಮತ್ತು ಕಾಯಿ ತುರಿನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಬೇಕು. ನೀವೆಷ್ಟು ನೈಸಾಗಿ ರುಬ್ತೀರೋ ಅಷ್ಟು ಚೆನ್ನಾಗಿ ಹಾಲು ಬರುತ್ತೆ. ಇದು ನೀವು ರಾಗಿ ಹಾಗೆ ಕಾಯಿ ತುರಿನ ಸಪ್ರೇಟಾಗಾದರೂ ನೀವು ರುಬ್ಕೊಳ್ಬಹುದು. ನಾನು ಒಟ್ಟಿಗೆ ರುಬ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ನೈಸ್ ಆದರೆ ಸಾಕು. ಇಷ್ಟು ನೈಸ್ ಆದಮೇಲೆ ಒಂದು ಮಲ್ ಕಾಟನ್ ಬಟ್ಟೆ ತೊಗೊಳ್ಳಿ. ನನ್ನ ಹತ್ರ ಮಲ್ ಕಾಟನ್ ಬಟ್ಟೆ ಇರಲಿಲ್ಲ, ಹಾಗಾಗಿ ನಾನು ಇದು ಕಿಚನ್ ಟವಲ್ಲೇ ತೊಗೊಂಡಿದ್ದೀನಿ. ಇದರಲ್ಲಿ ಬೇಗ ಫಿಲ್ಟರ್ ಮಾಡ್ಬೋದು ಅಂತ ನಾನು ಈ ಕಿಚನ್ ಟವಲ್ ತೊಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಬೇಕೋ ಅದ್ರಲ್ಲಿ ತೊಗೊಂಡು ಸೋಸ್ಕೊಳ್ಳಿ. 1 ಕಪ್ ರಾಗಿಗೆ 2-3 ಲೋಟದಷ್ಟು ನೀರು ಹಿಡಿಯುತ್ತೆ. ನೀವು ನೀರನ್ನ ಮಿಕ್ಸ್ ಮಾಡ್ತಾ ಇದನ್ನು ಸೋಸ್ಕೊಳ್ಬೇಕಾಗತ್ತೆ. ಆಗ ಚೆನ್ನಾಗಿ ರಾಗಿ ಹಾಲು ಬರುತ್ತೆ. ಈಗ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ರಾಗಿ ಹಾಲು ಬಿಟ್ಟಿದೆ. ಸುಮಾರು 1 ಕಪ್ ರಾಗಿ ನೆನೆಸಿದ್ದಕ್ಕೆ ನನಗೆ ಒಂದು ದೊಡ್ಡ ಬೌಲಷ್ಟು ರಾಗಿ ಹಾಲು ಸಿಕ್ಕಿದೆ ನನಗೆ. ಇದನ್ನು ಚೆನ್ನಾಗಿ ನೀವು ಸ್ಕ್ವೀಸ್ ಮಾಡ್ತಾ ರಾಗಿ ಹಾಲು ತಗೊಳ್ಬೇಕು. ನೋಡಿ, ಇದರಲ್ಲಿ ಏನೂ ಇಲ್ಲ ನೋಡಿ, ಇಷ್ಟು ಡ್ರೈ ಆಗಬೇಕು. ಈ ರೀತಿ ನೀವು ಹಾಲು ತಗೋಬೇಕಾಗತ್ತೆ. ಈಗ ನೋಡಿ, ತುಂಬ ತೆಳು ಮಾಡ್ಕೊಳಕ್ಕೆ ಹೋಗಬೇಡಿ, ಮೀಡಿಯಮ್ ಆಗಿರಲಿ ತಿಕ್ನೆಸ್ಸು. ತುಂಬ ತೆಳು ಮಾಡಿಕೊಂಡ್ರೆ ನಿಮಗೆ ಅದನ್ನು ಬೇಯಿಸುವಾಗ ತುಂಬ ಟೈಮ್ ಹಿಡಿಯುತ್ತೆ. ಹಾಗಾಗಿ ಈಗ ನಾವು ಇದನ್ನು ಬೇಯಿಸ್ಕೊಳ್ಳೋಣ. ಇನ್ನೊಂದು ಸೈಡು ನಾನು ಸ್ಟವ್ ಆನ್ ಮಾಡಿಕೊಂಡು ಬಾಣಲೆ ಇಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗು ಹೈ ಫ್ಲೇಮ್ನಲ್ಲಿರಬೇಕು. ಹೈ ಫ್ಲೇಮ್ನಲ್ಲಿದ್ದಾಗ ಬೇಗ ಅದು ತಿಕ್ನೆಸ್ಸು ಆಗ್ತಾ ಬರುತ್ತೆ. ನಿಧಾನ ಪ್ರೋಸೆಸ್ಸಲ್ಲಿ ಮಾಡಬೇಕಾಗತ್ತೆ. 1.5 ಕಪ್ಪಷ್ಟು ನಾನು ಬೆಲ್ಲ ಸೇರಿಸ್ತಾ ಇದ್ದೀನಿ. ಈ ರೀತಿ ಸಣ್ಣ ಸಣ್ಣ ಗಂಟುಗಳಾಗ್ತಿದ್ದಂಗೆ ನಾವು ಫ್ಲೇಮ್ನ ಕಡಿಮೆ ಮಾಡ್ಕೋಬೇಕಾಗುತ್ತೆ. ಒಂದು ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಳ್ಳಿ. ನೋಡಿ, ಒಂದೊಂದು ಸ್ಟೇಜಿಗೂ ಅದು ತಿಕ್ನೆಸ್ ಆಗ್ತಾ ಹೋಗುತ್ತೆ. 1-2 ಟೇಬಲ್ ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡಾಗ ಅದು ಒಳ್ಳೆ ಶೈನಿಂಗ್ ಬರುತ್ತೆ, ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ. ತಳ ಹಿಡಿದಂಗೆ ನಾವು ಆಗಾಗ ಕೈ ಆಡಿಸ್ತಾ ಇರಬೇಕು. ನಾನು ಶುಂಠಿ ಮತ್ತು ಏಲಕ್ಕಿ ಪೌಡರ್ನ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಲಾಸ್ಟ್ಗೆ ಹಾಕ್ಕೊಳ್ಳಿ. ನೀವು ಫಸ್ಟೇ ಹಾಕ್ಕೊಂಡ್ರೆ ಅದ್ರ ಫ್ಲೇವರೆಲ್ಲ ಹೋಗ್ಬಿಡುತ್ತೆ. ಈ ರೀತಿ ತಿಕ್ ಕ್ರೀಮಿ ಕನ್ಸಿಸ್ಟೆನ್ಸಿ ಬಂದರೆ ಸಾಕು, ಆಗ ಆಗಿದೆ ಅಂತ. ಇನ್ನೊಂದು ಸೈಡು ಪ್ಲೇಟಿಗೆ ತುಪ್ಪ ಹಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಬಿಸಿ ಇದ್ದಾಗಲೇ ಬೇಗ ಹಾಕ್ಬಿಡ್ಬೇಕಾಗತ್ತೆ, ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ. ನೀವು ಒಂದೇ ಸಮ ಫ್ಲ್ಯಾಟ್ ಮಾಡಬೇಕು ಅಂತ ಅಂದರೆ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಈಕ್ವಲಾಗಿ ಸ್ಪ್ರೆಡ್ ಮಾಡಿ, ಇಲ್ಲಾಂದರೆ ಅಂಟುತ್ತಾ ಇರುತ್ತೆ. ಹಾಗಾಗಿ ಈ ರೀತಿ ಆದಮೇಲೆ ತಣ್ಣಗಾಗಕ್ಕೆ ಬಿಟ್ಬಿಡ್ಬೇಕು. ಇದು ಮುಟ್ಟಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಹೊತ್ತಾದಮೇಲೆ ನಾನು ಲೈನ್ಸ್ ಹಾಕೋತಾ ಇದ್ದೀನಿ. ಆದರೂ ಒಳಗಡೆ ತುಂಬ ಬಿಸಿ ಇದೆ. ತುಪ್ಪ ಹಾಕಿರೋದಕ್ಕೆ ಅಲ್ಲಿ ಸ್ವಲ್ಪ ಪ್ಯಾಚಸ್ ಥರ ಬಂದಿದೆ. ಈ ರೀತಿ ಲೈನ್ಸ್ ಹಾಕ್ಕೊಂಡ್ರೆ ಈಸಿಯಾಗಿ ಬರುತ್ತೆ. ಆಗಲೇ ಸೈಡಲ್ಲೆಲ್ಲ ಬಿಡ್ತಾ ಇದೆ ನೋಡಿ. ಬಿಸಿ ಇದ್ದಾಗ ನೀವೇನಾರು ಕಟ್ ಮಾಡೋಕ್ಕೆ ಹೋದರೆ ಎಲ್ಲ ಚಾಕುಗೆಲ್ಲ ಅಂಟ್ಕೊಂಡು ಬಿಡುತ್ತೆ. ಹಾಗಾಗಿ ಬಿಸಿ ಇದ್ದಾಗೆಲ್ಲ ಕಟ್ ಮಾಡೋಕ್ಕೆ ಹೋಗಬೇಡಿ. ಅದು ಫುಲ್ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡಿ. ಒಂದು ಗಂಟೆ ಟೈಮ್ ನೀಟಾಗಿ ಕೂಲ್ ಡೌನ್ ಆದಮೇಲೆ ನೀವು ಕಟ್ ಮಾಡ್ಕೊಳ್ಳಿ. ನೋಡಿ, ಪೀಸಸ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಈ ರೀತಿ ಇರುತ್ತೆ. ತುಂಬ ಸಾಫ್ಟ್ ಸ್ವೀಟ್ ಅಂತಲೇ ಹೇಳ್ಬೋದು. ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಾನು ಒಂದು ಪೀಸ್ ತೆಗ್ದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ನೀವು 1 ಕಪ್ ಬೆಲ್ಲ ಹಾಕ್ಕೊಂಡ್ರೆ ಇನ್ನೂ ಲೈಟ್ ಕಲರ್ ಬರುತ್ತೆ. ನಾನು 1.5 ಕಪ್ ಹಾಕಿದ್ದೀನಲ್ಲ, ಹಾಗಾಗಿ ಡಾರ್ಕ್ ಇದೆ ಸ್ವೀಟು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಮನೇಲೆಲ್ಲ ಟ್ರೈ ಮಾಡಿ, ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಈಗ ನಾನು ಒಂದು ಪೀಸ್ನ ಒಂದು ಪ್ಲೇಟಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ಎಷ್ಟು ಸಾಫ್ಟಾಗಿರುತ್ತೆ ಅಂತ ಅಂದರೆ ಸುಮ್ಮನೆ ಸ್ಪೂನಲ್ಲಿ ಹಿಂಗೆ ಟಚ್ ಮಾಡಿದ್ರೆ ಕಟ್ಟೋಗುತ್ತೆ, ಅಷ್ಟು ಸಾಫ್ಟಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ. ಹಾಗೆ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.